ಹಾನಿವೃದ್ಧಿ ಜಯಾಪಜಯಗಳು ಏನು ಕೊಟ್ಟುದ ಭುಂಜಿಸುತ್ತ ಲಕ್ಷ್ಮೀ ನಿವಾಸನ ಕರುಣವನೆ ಸಂಪಾದಿಸನು ದಿನದಿ. ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದಿ ಸಂತಯಿಪ ದೇಹಾನುಬಂಧಿಗಳಂತೆ ಒಳ ಹೊರಗಿದ್ದು ಕರುಣಾಳು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಯೇಷಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಧ್ಯಾನ ಪ್ರಕ್ರಿಯಾ ಸಂಧಿ ಪದ್ಯ 16. ಹಾನಿ ವೃದ್ಧಿ ಜಯಾಪಜಯಗಳು ಅನುಸಂಧಾನವಿಲ್ಲದೆ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಅನುಭವಕ್ಕೆ ಬಂದು ಒದಗುತ್ತಿರುವ ದ್ರವ್ಯನಾಶ, ಮರಣ ದೆಸೆಯಿಂದ ಬಂಧು ಬಾಂಧವರ ವಿಯೋಗ ಇತ್ಯಾದಿ ಹಾನಿಗಳು, ದ್ರವ್ಯ ಸಂಪಾದನೆ, ಸನ್ಮಾನ, ಜನನ ಇತ್ಯಾದಿ ವೃದ್ಧಿಗಳು, ಸೋಲು ಗೆಲುವು ಎಂಬ ದ್ವಂದ್ವಗಳು ಇತ್ಯಾದಿ ಪ್ರಸಂಗ ವಿಶೇಷಗಳು ರಮಣನಾದ ಶ್ರೀಹರಿಯು ಕೊಟ್ಟದ್ದು ಎಂಬ ಅನುಸಂಧಾನದಿಂದ ಹಿಗ್ಗದೆ ಕುಗ್ಗದೆ ಸ್ಥಿತ ಪ್ರಜ್ಞನಾಗಿದ್ದು ಸಂತೋಷದಿಂದ ಸ್ವೀಕರಿಸು. ಅದರಿಂದ ಭಗವದ್ ಅನುಗ್ರಹವನ್ನು ಸಂಪಾದಿಸು. ಜ್ಞಾನಾನಂದಮಯನಾದ ಆ ಪರಾತ್ಪರನು ತನ್ನ ಭಕ್ತರಿಗೆ ಒದಗುವ ಆಪತ್ತುಗಳನ್ನು ಪರಿಹರಿಸಿ ಪಾಪ ಕ್ಷಾಳನಗೈದು ಆಪ್ತ ಬಂಧುವಿನಂತೆ ದೇಹದ ಒಳಗೆ ಬಂಟನಾಗಿ ಅಂತರ್ಯಾಮಿಯಾಗಿದ್ದು ಹೊರಗೆ ವ್ಯಾಪ್ತ ರೂಪಗಳಿಂದ ವಿತನಾಗಿದ್ದು ಆ ಕರುಣಾಮಯನು ಸದಾ ಸಂರಕ್ಷಿಸುವನು. ಸುಖ ದುಃಖಾದಿ ದ್ವಂದ್ವಗಳನ್ನು ಸಮಚಿತ್ತದಿಂದ ಸ್ವೀಕರಿಸಿ ಭಗವದ್ ಅನುಗ್ರಹವನ್ನು ಬೇಡುವಂತೆ ಹೇಳುತ್ತಾರೆ. ನಮ್ಮ ದಿನಚರಿಯ ಜೀವನದಲ್ಲಿ ಸುಖ ದುಃಖ, ಹಾನಿ ವೃದ್ಧಿ, ಜಯಾಪಜಯ, ಮಾನಾಪಮಾನ ಇತ್ಯಾದಿ ದ್ವಂದ್ವಗಳು ನಿರಂತರವೂ ಒದಗಿ ಬರುತ್ತಲೇ ಇರುತ್ತವೆ. ಇದು ಅಪರಿಹಾರ. ಹಾನಿ ಎಂದರೆ ನಷ್ಟ ಎಂದು ಹೆಸರು. ಇದು ಅನೇಕ ರೂಪಗಳಲ್ಲಿ ಒದಗುವುದು. ಸಂಪಾದಿಸಿದ ದ್ರವ್ಯ ಹಾನಿಯಾಗಬಹುದು, ಚರ ಸ್ಥಿರ ಆಸ್ತಿಗಳು ನಷ್ಟವಾಗಬಹುದು, ಮರಣದ ದೆಸೆಯಿಂದ ಬಂದೊದಗುವ ಬಂಧು ಮಿತ್ರರ ವಿಯೋಗವೂ ಹಾನಿಯೇ, ಮಾನ ನಷ್ಟವೂ ಹಾನಿ ಎನಿಸುವುದು. ದ್ರವ್ಯ ಲಾಭ, ಧಾನ್ಯ ಲಾಭ, ವಾಹನ ಭೋಗಗಳ ಪ್ರಾಪ್ತಿ, ನೂತನ ಗ್ರಹ ಪ್ರಾಪ್ತಿ ಇತ್ಯಾದಿ ಲಾಭರೂಪವಾಗಿ ಪ್ರಾಪ್ತವಾಗುವ ವಸ್ತುಗಳೆಲ್ಲವೂ ವೃದ್ಧಿ ಎನಿಸುವವು. ಜೀವನದಲ್ಲಿ ಒದಗುತ್ತಿರುವ ಕ್ರಿಯಾ ಪ್ರಯತ್ನಗಳ ಸಾಫಲ್ಯ, ಧ್ಯೇಯಗಳ ಸಾಧನೆ ಇತ್ಯಾದಿ ಗೆಲುವುಗಳು ಜಯ ಎಂದೆನಿಸುವವು. ನಮ್ಮ ಪ್ರಯತ್ನಗಳ ವೈಫಲ್ಯ, ಧ್ಯೇಯ ಸಾಧನೆಯಲ್ಲಿ ಒದಗುವ ಸೋಲು, ಯುದ್ಧದಲ್ಲಿ ಉಂಟಾಗುವ ಸೋಲು ಇತ್ಯಾದಿ ಪ್ರಸಂಗ ವಿಶೇಷಗಳು ಅಪಜಯ ಎಂದೆನಿಸುವವು. ಈ ಹಾನಿ ವೃದ್ಧಿ, ಜಯ ಅಪಜಯ, ಮಾನ ಅಪಮಾನ, ಸುಖ ದುಃಖ ಇತ್ಯಾದಿಗಳೆಲ್ಲವೂ ದ್ವಂದ್ವಗಳು, ತ್ರಿಗುಣಗಳ ಗೊಂದಲಗಳ ಕಾರಣವಾಗಿ ಕರ್ಮಾನುಸಾರ ಜೀವನದಲ್ಲಿ ಬಂದು ಒದಗುತ್ತಿರುವವು. ಕರ್ಮಪತಿಯಾದ ತ್ರಿಗುಣಗಳ ಪ್ರೇರಕನಾದ ಬಿಂಬನ ಪ್ರೇರಣೆಯಂತೆ ಒದಗುತ್ತಿರುವವು. ಬಿಂಬನ ಪ್ರೇರಣೆ ಇಲ್ಲದೆ ತ್ರಿಗುಣಗಳ ಧರ್ಮಗಳಾದ ಸತ್ವ ರಜ ತಮೋ ಗುಣಗಳ ಪ್ರವರ್ತನ ಕ್ರಿಯೆ ನಡೆಯಲಾರದು. ಅದು ಕ್ರಿಯಾತ್ಮಕವಾಗದಿದ್ದರೆ ಕರ್ಮಗಳ ವ್ಯಾಪಾರ ನಡೆಯುವುದಿಲ್ಲ. ಈ ಸಮಸ್ತ ಕ್ರಿಯಾಸರಣಿಗಳಿಗೂ ಬಿಂಬನ ಪ್ರಚೋದನೆ ಅಲ್ಲದೆ ಅನ್ಯಥಾ ಇಲ್ಲ. ಕರ್ಮ ಧರ್ಮಗಳ ರಹಸ್ಯವನ್ನರಿತು ದ್ವಂದ್ವಗಳು ಭಗವತ್ ಪ್ರೇರಣೆಯಿಂದ ಭಗವಂತನಿಗೆ ದತ್ತವಾದುದೆಂದು ತಿಳಿದು ಸಮಚಿತ್ತದಿಂದ ಸ್ವೀಕರಿಸಿ ಅನುಭವಿಸಬೇಕು. ಸಮಸ್ತವೂ ಭಗವದ್ ಅಧೀನವಾದುದು. ಅವನು ನಮ್ಮ ಕರ್ಮಾನುಸಾರ ಏನು ಕೊಡುತ್ತಾನೋ ಅದನ್ನು ಸಂತೋಷದಿಂದ ಸ್ವೀಕರಿಸಬೇಕು. ಸುಖದಲ್ಲಿ ಹಿಗ್ಗದೆ, ದುಃಖ ಒದಗಿದಾಗ ಕುಗ್ಗದೆ ಸ್ಥಿತ ಪ್ರಜ್ಞನಂತೆ ಇರಬೇಕು. ಲಿಂಗ ದೇಹಗತ ಸತ್ವಗುಣ ಪ್ರಾಚುರ್ಯದಿಂದ ಸತ್ಕರ್ಮಗಳು ನಡೆಯುವವು. ಸತ್ಕರ್ಮಾಚರಣೆಯ ಫಲವೇ ಪುಣ್ಯಪ್ರಾಪ್ತಿಯು. ರಜೋಗುಣ ಪ್ರಾಚುರ್ಯದಿಂದ ಮಿಶ್ರ ಕರ್ಮಗಳು, ಅದರಿಂದ ಪುಣ್ಯ ಪಾಪಗಳ ಫಲ. ತಮೋಗುಣ ಪ್ರಾಚುರ್ಯವಾದಾಗ ಜೀವನ ದ್ವಾರ ದುಷ್ಕರ್ಮಗಳ ಆಚರಣೆ, ತತ್ಫಲವಾಗಿ ಪಾಪವನ್ನು ಹೊಂದುವನು. ಸೂಕ್ಷ್ಮ ಪ್ರಕೃತಿಯ ಸಹಜ ಧರ್ಮಗಳಾದ ಸತ್ವ ರಜ ಮತ್ತು ತಮೋಗುಣಗಳೆಂಬ ತ್ರಿಗುಣಾತ್ಮಕವಾದದ್ದು ಲಿಂಗದೇಹ.
ಅವ್ಯಕ್ತ ತತ್ವದ ಅಧಿಷ್ಠಾನವದು. ಅದಕ್ಕೆ ಗುಣತ್ರಯಗಳಿಗೆ ಶ್ರೀರಮಾ ಅಭಿಮಾನಿಯು, ಪ್ರಕೃತಿಯು ರಮಾಭಿಮನ್ಯವಾಗಿದೆ. ಅಂತಹ ಶ್ರೀ ಲಕ್ಷ್ಮೀದೇವಿಯು ಶ್ರೀಹರಿಯ ಅಧೀನಳು. ಪ್ರಕೃತಿಯನ್ನು ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ಜಗದೀಶನಾದ ಶ್ರೀಹರಿಯು ಪ್ರಧಾನ ಕಾರಣ ಪುರುಷನಾಗಿದ್ದು ಚತುರ್ವಿಂಶತಿ ತತ್ವಾತ್ಮಕವಾದ ಈ ಜಗತ್ತನ್ನು ಸೃಷ್ಟಿಸುವನು. ಈ ಕಾರಣದಿಂದ ಜಗತ್ತಿನ ತ್ರಿಗುಣಜನ್ಯವಾದ ಸಮಸ್ತ ವ್ಯಾಪಾರಗಳಿಗೂ ಶ್ರೀಹರಿಯೇ ಪರಮ ಮುಖ್ಯ ವೃತ್ತಿಯಿಂದ ನಿಯಾಮಕನು. ಈ ಕಾರಣದಿಂದ ಸುಖ ದುಃಖಾದಿ ಸಮಸ್ತ ದ್ವಂದ್ವಗಳೂ ಸರ್ವೇಶನಾದ ಆ ಲಕ್ಷ್ಮೀಪತಿಯ ಪ್ರೇರಣೆಯಿಂದ ಪ್ರವರ್ತಿತವಾಗುತ್ತಿರುವುದರಿಂದ ಅಂತಹ ಶ್ರೀ ಲಕ್ಷ್ಮೀ ನಿವಾಸನ ಕರುಣವನ್ನೇ ಸಂಪಾದಿಸು ಅನುದಿನದಿ ಎಂದು ಜೀವರಿಗೆ ಮಾರ್ಗದರ್ಶನ ತೋರಿದ್ದಾರೆ. ನಮ್ಮ ಅಧಿಷ್ಠಾನದಲ್ಲಿ ಬಿಂಬನ ಪ್ರೇರಣೆಯಿಂದ ನಡೆಯುತ್ತಿರುವ ಸಕಲ ದ್ವಂದ್ವ ಕರ್ಮಗಳನ್ನು ಆ ಪರೇಶನ ಪಾದ ಪದ್ಮಗಳಿಗೆ ಅರ್ಪಿಸುವುದೊಂದೇ ಸಕಲ ಸಜ್ಜನರ ಬಾಳಿನ ಧರ್ಮ. ಭಗವಂತನ ಅನುಗ್ರಹವನ್ನು ಸಂಪಾದಿಸುವುದೇ ಸಕಲ ಕರ್ಮಾಚರಣೆಗಳ ಮುಖ್ಯ ಉದ್ದೇಶ. ಭಗವತ್ ಪ್ರೀತಿಗಾಗಿ ಸಕಲ ಕರ್ಮಗಳ ಆಚರಣೆ. ಈ ಉತ್ತಮ ಜ್ಞಾನಾನುಸಂಧಾನ ಕರ್ಮವೇ ದ್ವಂದ್ವ ಕರ್ಮ ಸಮರ್ಪಣೆಯು. ಅಪ್ರಾಕೃತ ಜ್ಞಾನ ಮತ್ತು ಆನಂದ ಸ್ವರೂಪಿಯಾದ ಆ ಸಚ್ಚಿದಾನಂದಾತ್ಮನು ಆಪ್ತ ಬಂಧುಗಳಂತೆ ಸದಾ ಸರ್ವರ ಜೀವರ ಬಿಂಬವಾಗಿದ್ದು ಅರೆ ಕ್ಷಣವೂ ಜೀವರಿಂದ ಅಗಲದೆ ತನ್ನ ಭಕ್ತರನ್ನು ಸಕಲ ಆಪತ್ತು ವಿಪತ್ತುಗಳಿಂದ ಸದಾ ಸಂರಕ್ಷಿಸುತ್ತಿರುವನು. ಸ್ವರೂಪದೊಳಗೆ ಅಂತರ್ಯಾಮಿಯಾಗಿದ್ದು ದೇಹಗತ ಸಕಲ ಇಂದ್ರಿಯ ಕೋಶ ನಾಡಿಗಳಲ್ಲಿ ಸ್ಥಿತನಾಗಿದ್ದು ಸಮಸ್ತ ಮಾನಸಿಕ ವಾಚನಿಕ ಐಂದ್ರಿಕ ಕರ್ಮಗಳನ್ನು ಶರೀರದ ದ್ವಾರ ಮಾಡಿಸುತ್ತಿರುವನು. ಹೊರಗೆ ಸಮಸ್ತ ವಸ್ತುಗಳಲ್ಲಿ ವ್ಯಾಪ್ತನಾಗಿದ್ದು ವಿಷಯಾದಿಗಳಿಂದ ಸುತ್ತಮುತ್ತಲಿನ ಚರಾತ್ಮಕವಾದ ಜಗತ್ತಿನಿಂದ ಅಡಿಗಡಿಗೆ ಸಂಭವಿಸುತ್ತಿರುವ ಆಪತ್ತು ವಿಪತ್ತು ಇತ್ಯಾದಿ ದುಃಖಗಳಿಂದ ಅಂತರ್ಬಹಿಶ್ಚ ವ್ಯಾಪ್ತನಾಗಿದ್ದು ಸಲಹುವನು. ಕರುಣಾಮಯನಾದ ಕಮಲದಳಾಯತಾಕ್ಷ ಆ ಲಕ್ಷ್ಮೀಧವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.